ಸಮರಸತೆ ಅನ್ನೋದು ಒಂದು ಆಯಾಮ ಇದೆ. ಹ್ಮ್ ಹ್ಮ್ ಅದಕ್ಕೆ ಜಾಸ್ತಿ ಇವಾಗ ಒತ್ತು ಕೊಡ್ತಾ ಇದ್ದೀವಿ. ಹ್ಮ್ ಹ್ಮ್ ಈ ಸಂಘದಲ್ಲಿ ಪಂಚಪರಿವರ್ತನೆ ಅಂತಿದೆ. ಹ್ಮ್ ಹ್ಮ್ ಪಂಚಪರಿವರ್ತನೆಯಲ್ಲಿ ಸಾಮಾಜಿಕ ಸಾಮರಸ್ಯ ಅನ್ನೋದು ಒಂದು ವಿಶೇಷ ವಿಭಾಗ ಇದೆ. ಹ್ಮ್ ಹ್ಮ್ ಸಾಮಾಜಿಕ ಸಾಮರಸ್ಯ ಅಂದರೆ ಏನು, ಅದನ್ನು ಯಾವ ರೀತಿ ನಮ್ಮ ಸಮಾಜದಲ್ಲಿ ಹೋಗಲಾಡಿಸುವಂಥದ್ದು ಎರಡು ವಿಚಾರಗಳು ನಾವು ತಗೋಬೇಕು. ಹ್ಮ್ ಅದು ಆಗಿರುವಂಥದ್ದು ಹೇಗೆ, ಹ್ಮ್ ಸಾಮರಸ್ಯವನ್ನು ಆಗದೇ ಇರುವಂಥ ವಿಚಾರವನ್ನು ನಮ್ಮಲ್ಲಿ ಜಾತ್ಯತೀತ ಅಥವಾ ಮೇಲು ಕೀಳುವಂಥ ಅದು ಹೇಗಾಯಿತು, ಯಾವುದೇ ಒಂದು ಪುರಾಣದಲ್ಲೂ ಸಹ ಇಲ್ಲ. ಹ್ಮ್ ಹ್ಮ್ 1000 ವರ್ಷದ ಹಿಂದೆ ಪರಕೀಯರು ಎಲ್ಲ ನಮ್ಮ ದೇಶಕ್ಕೆ ಬಂದುಬಿಟ್ಟು ರಾಜಕೀಯಗೋಸ್ಕರನೇ ಮಾಡಿರುವಂಥದ್ದು ಒಂದಿದು. ಹಿಂದೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಈ ರೀತಿ ಇತ್ತು. ಆನಂತರದಲ್ಲಿ ರಾಜಕೀಯದ ಲಾಭಕ್ಕೋಸ್ಕರ ಈ ಒಂದು ಜಾತಿ ಭೇದವನ್ನು ಬೆಳೆಸ್ಕೊಂಡು ಹೋದರು. ನಮ್ಮಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಯಾವುದೇ ಒಂದು ರೀತಿಯ ಜಾತಿಯಿಂದ ಅವನ ಶ್ರೇಷ್ಠತೆಯನ್ನು ನೋಡೋದಿಲ್ಲ. ವಾಲ್ಮೀಕಿ ನೋಡಿ, ಅವನು ರಾಮಾಯಣ ಮಾಡಿದ್ದಾನೆ. ರಾಮಾಯಣ ಬರೆದಿದ್ದರಿಂದ ಅವನ ಶ್ರೇಷ್ಠತೆಯನ್ನು ರಾಮಾಯಣದ ಮುಖಾಂತರ ಅವನು ಬರೆದಿರುವಂತಹ ಅವನೊಂದು ವಿಶೇಷ ಕವಿನೂ ಹೌದು. ಇದು ಆ ರೀತಿ ಅವನು ಇಟ್ಕೊಂಡು ಆ ರೀತಿ ಅವನ ಕವಿ ಅಂತ ಹೇಳಿಬಿಟ್ಟು ರಾಮಾಯಣ ಬರೆದ್ರಿಂದ ನಾವು ಅವನನ್ನು ಶ್ರೇಷ್ಠತೆಯನ್ನು ನೋಡ್ತೀವಿ. ಬಸವಣ್ಣ ಹೇಗೆ, ಬಸವಣ್ಣ ಯಾರು ಇನ್ನೊಂದಷ್ಟು ಜನ ಹೇಳಬೇಕಾಗ್ತದೆ. ಈ ರೀತಿ ದಾರ್ಶನಿಕರು ಎಲ್ಲರೂ ಸಹ ಅವರವರು ಮಾಡಿದಂತಹ ವಿಶೇಷ ಶ್ರದ್ಧೆ ಭಕ್ತಿಯಿಂದ ಮಾಡಿರುವಂಥ ಕಾರ್ಯಗಳನ್ನು ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ವಿನ ಯಾವುದೇ ಒಂದು ಜಾತಿಗೆ ಮುಖಾಂತರ ಅವನನ್ನು ಶ್ರೇಷ್ಠತೆ ಸಮಾಜದಲ್ಲಿ ಉನ್ನತ ಅಂತ ಹೇಳೋದಿಲ್ಲ. ಇವೆಲ್ಲಗಳು ಇನ್ನು ಉದಾಹರಣೆ ಕೊಡ್ತಾ, ಈ ಸಾಮಾಜಿಕ ಸಮರಸತೆ ಅದನ್ನು ಹೋಗಲಾಡಿಸಿದ ಹೇಗೆ, ಯಾವ ರೀತಿ ಯಾವುದರ ಮುಖಾಂತರ ನಾವು ಹೋಗಲಾಡಿಸ್ಬೋದು, ಅದು ಬಂದಿರುವ ಕಾರಣಗಳು ಏನು. ಇಡೀ ಹಳ್ಳಿಗಳಲ್ಲಿ ವಿಶೇಷವಾಗಿ ನೋಡಿ, ಕೆರೆ ಮುಟ್ಟಬಾರ್ದು, ಬಾವಿ ಮುಟ್ಟಬಾರದು, ಮನೆಗಳಲ್ಲಿ ದೂರದಿಂದ ಅವರಿಗೆ ನೀರು ಕೊಡುವಂಥದ್ದು, ಇವೆಲ್ಲ ಅವರಲ್ಲಿರುವಂಥ ಒಂದು ಸಾಮಾಜಿಕ ನ್ಯೂನ್ಯತೆಗಳನ್ನು ಅವರಿಗೆ ಎಜುಕೇಟೆಡ್ ಇಲ್ಲದೇ ಇರೋ ದೃಷ್ಟಿಯಿಂದ ಆಗಿರುವಂಥದ್ದು. ಹಾಗಾಗಿ ಇದನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಇದು ಸಾಮಾಜಿಕ ಸಾಮರಸ್ಯತೆ ಅಂತ ಹೇಳೋದು ಉನ್ನತ ವರ್ಗದಲ್ಲಿ ಸಹ ಅವ್ರ ಹತ್ರ ಇಲ್ಲ. ನಾವು ಯಾವ ರೀತಿ ಅದನ್ನು ಹೋಗಲಾಡಿಸ್ಬೋದು ಅಂತ ಹೇಳಿದರೆ, ಆ ಒಂದು ನಮ್ಮ ಕಟ್ಟ ಕಡೆಯ ಜನಾಂಗದ ಜೊತೆಗೆ ನಮ್ಮ ಒಡನಾಟಗಳನ್ನು ಬೆಳೆಸ್ಕೋಬೇಕು. ನಮ್ಮ ವಿಶೇಷವಾದ ನಮ್ಮಲ್ಲಿ ಆಗುವಂಥ ಮದುವೆ ಆಗ್ಬೋದು, ಮುಂಜಿ ಆಗ್ಬೋದು, ಇನ್ನೊಂದು ಸತ್ಯನಾರಾಯಣ ಪೂಜೆ ಏನೇ ಕಾರ್ಯಕ್ರಮ ಇದ್ದರೆ ಅವ್ರನ್ನ ಜೋಡಿಸ್ಕೊಡುವಂಥದ್ದು, ನಮ್ಮನೆ ಕರೆಯುವಂಥದ್ದಾಗಬೇಕು, ನಾವು ಅವ್ರ ಮನೆಗೆ ಹೋಗಿ ಊಟ ಮಾಡುವಂಥದ್ದಾಗಬೇಕು. ಈ ರೀತಿ ಮಾಡ್ತಾ 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 ನಾವು ವರ್ಷಕ್ಕೆ ನಮ್ಮ ಸಾಮಾಜಿಕ ಸಮರಸ್ಯತೆ ಅನ್ನೋದು ನಮಗೆ ಉಂಟಾಗುತ್ತೆ. ಇಲ್ಲದೇ ಇದ್ರೆ ಮಾಡಲಿಕ್ಕಾಗಲ್ಲ. ಇದು ನಮ್ಮ ವಿಶ್ವ ಪರಿಷತ್ತಿನ ಮೊದಲನೇ ಉದ್ದೇಶನೇ ಇದನ್ನು ಆಗಬೇಕು. ಇಡೀ ಸಮಾಜದಲ್ಲಿ ಸಾಮರಸ್ಯ ಅನ್ನೋದನ್ನು ಎಷ್ಟು ಮಟ್ಟಿಗೆ ನಾವು ಜೋಡಿಸ್ಕೊಳ್ತೀವೋ ಹಾಗಾಗಿ ನಾವು ಎಲ್ಲ ಒಂದುಗೂಡ್ಬೋದು. ನೋಡಿ, ಎಲ್ಲೇ ಹೋಗಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಇವಾಗ ವಿಶೇಷವಾಗಿ ಏನೋ ಒಂದು ಹೋರಾಟ ಮಾಡಲಿ ಅಂತ ಹೇಳಿದ್ರು ಸಹ ಯಾರೂ ಬರೋದಿಲ್ಲ. ಅಥವಾ ಯಾವುದೋ ಒಂದು ಜಾತಿಗೊಂದು ಸಮಸ್ಯೆ ಆಯಿತು ಅಂದ ತಕ್ಷಣ ಇದು ನಮ್ಮ ಜಾತಿಗಲ್ಲ, ಈ ಜಾತಿಗೆ ಅಂತ ಹೇಳಿ ನಾವು ಎಲ್ಲರೂ ದೂರ ಇರ್ತೀವಿ. ಈಗ ಇರ್ತಾ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜನ ಒಡೆದು ಏನಾಗುತ್ತೆ ಅಂದರೆ, ನಾವು ಅತಿ ಅಲ್ಪಸಂಖ್ಯಾತರಾಗಿ ನಮ್ಮ ಮೇಲೆ ದೌರ್ಜನ್ಯ. ಈಗ ನೋಡ್ತಿರಲ್ಲ, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಎಲ್ಲಿ ಅಲ್ಪಸಂಖ್ಯಾತರ ದಿನನಿತ್ಯ ನೋಡಿ ಎಷ್ಟು ತೊಂದರೆಗಳು ಅನುಭವಿಸ್ತಾರೆ. ಹಾಗೆ ನಮಗೂ ಸಹ ಮುಂದಿನ ದಿನಗಳಲ್ಲಿ ನಾವು ಸಾಮರಸ್ಯದಿಂದ ಕೂಡಿರದಿದ್ದರೆ, ಯಾವುದು ಜಾತಿ ಭೇದ ಏನಿದ್ರೂ ಮನೆ ಒಳಗಡೆ ಇಟ್ಕೋಬೇಕು. ಮನೆಯಿಂದ ಹೊರಗಡೆ ಹೋದಂದ ತಕ್ಷಣ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದುಗಳು. ಈ ರೀತಿ ನಮ್ಮಲ್ಲಿ ಯಾವ ರೀತಿ ನಮ್ಮ ಮನಸ್ಥಿತಿ ಉಂಟಾಗುತ್ತೋ ಅದನ್ನು ಖಂಡಿತ ನಮ್ಮ ಹಿಂದೂ ಸಮಾಜ, ನಮ್ಮ ಭಾರತದ ಹಿಂದೂ ಸಮಾಜ ಒಂದು ವೈಭವ ಸ್ಥಿತಿಗೆ ಹೋಗೋಕ್ಕೆ ಕಾರಣ ಅಂತ ಹೇಳ್ತಾ, ಇದು ವಿಶ್ವ ಪರಿಷತ್ತಿನ ಮೇನ್ ಗುರಿ ಅಂತ ಹೇಳಿ ಇಷ್ಟು ಹೇಳ್ಬೋದಲ್ವಾ, ಟ್ರೈ ಮಾಡ್ಬೋದಲ್ವ. ಕಳಸರಿಜಿ, ನಾವು ಕೂಡ 8 ದಿನಗಳ ಪ್ರವಾಸ ಕೂಡ ಕೈಗೊಂಡ್ವಿ. 4 ಜಿಲ್ಲೆಗಳಲ್ಲಿ ರಥಯಾತ್ರೆ, ಅದು ಮುಖ್ಯವಾಗಿ ಇದು ಮಾಡಿದ್ರೆ ಹೌದೌದು ನೋಡಲೇ ಇಲ್ಲ. ಹಾಗೆ ಮಾಡ್ತೀವಿ. ನಮ್ಮ ಕೇಂದ್ರದ ಯೋಜನೆಯಂತೆ ಇಡೀ ದಕ್ಷಿಣ ಪ್ರಾಂತ್ಯದಲ್ಲಿ ಒಂದಷ್ಟು ಕಡೆ ಹಿಂದೂ ಸಮಾಜವನ್ನು ಸಾಮರಸ್ಯತೆಯನ್ನು ಇಡೀ ಸಮಾಜಕ್ಕೆ ಕೊಡುವ ದೃಷ್ಟಿಯಿಂದ ವಿಭಾಗದಲ್ಲಿ, ಅಂದರೆ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ಮೈಸೂರು ವಿಭಾಗದಲ್ಲಿ ವಿಶೇಷವಾಗಿ 4 ಜಿಲ್ಲೆಯಲ್ಲಿ ಒಂದು ರಥಯಾತ್ರೆಯನ್ನು ಕೈಗೊಂಡು ಎಲ್ಲ ಜಿಲ್ಲೆಗಳಲ್ಲೂ, ಪ್ರಖಂಡಗಳಲ್ಲಿಯೂ, ಚಿಕ್ಕ ಹಳ್ಳಿಗಳಲ್ಲೂ ಸಹ ಚಿಕ್ಕ ಸಭೆ ಮಾಡಿಬಿಟ್ಟು ನಮ್ಮ ಹಿಂದೂ ಸಮಾಜವನ್ನು ಈಗ ಯಾವ ರೀತಿ ನಾವು ಕೊಂಡೊಯ್ಯಬೇಕು, ಇಡೀ ಸಮಾಜಕ್ಕೆ ಯಾವ ರೀತಿ ತಿಳಿಸ್ಬೇಕು ಅಂತ ರಥಯಾತ್ರೆ ಮುಖಾಂತರ ಸಣ್ಣ ಗುಂಪು ಮಾಡಿಬಿಟ್ಟು ರಥಯಾತ್ರೆಯ ಮುಖಾಂತರ ರಥಯಾತ್ರೆಯಲ್ಲಿ
ಬಸವಣ್ಣ ಅವ್ರದ್ದು ಇರುತ್ತೆ, ಕೆಂಪೇಗೌಡರದ್ದು ಇದೆ. ಆ ಸ್ಥಳೀಯರು ಯಾರ್ಯಾರು ವಿಶೇಷ ದಾರ್ಶನಿಕರು ಎಲ್ಲವೂ ಫೋಟೋಗಳನ್ನು ಹಾಕಿ ಎಲ್ಲ ಊರುಗಳೇ ಹೋಗಿ ಎಲ್ಲಗಳಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಸಭೆಗಳು, ದೊಡ್ಡ ದೊಡ್ಡ ಸಭೆಗಳು ಮಾಡಿಬಿಟ್ಟು ಇಡೀ ಸಮಾಜಕ್ಕೆ ನಮ್ಮ ಒಂದು ವಿಶ್ವ ಪರಿಷತ್ತಿನ ಮುಖಾಂತರ ಹಿಂದೂ ಸಮಾಜ ಯಾವುದೇ ರೀತಿಯ ಭೇದ ಭಾವ, ಮೇಲೆ ಕೀಳು, ಹಿಂದೂ ಸಮಾಜ ಆಗಲಿ, ಗೋಹತ್ಯೆ ಆಗಲಿ, ರೌದ್ಯದಲ್ಲಿ ಎಲ್ಲವನ್ನು ಹೋಗಲಾಡಿದ ದೃಷ್ಟಿಯಿಂದ ಇಡೀ ಮೈಸೂರು ವಿಭಾಗದಲ್ಲಿ ಎಲ್ಲ 4 ಜಿಲ್ಲೆಗಳಲ್ಲಿ, 4 ಪ್ರಖಂಡಗಳಲ್ಲಿ, ಉಪಖಂಡಗಳಲ್ಲಿ ಎಲ್ಲಗಳನ್ನು ಪ್ರವಾಸ ಮಾಡಿಬಿಟ್ಟು ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಸಂದೇಶನ ಕೊಡುವ ಪ್ರಯತ್ನವೂ ಆಯಿತು. ಕೊನೆಗೆ ಬಹಳ ಉತ್ತಮವಾಗಿ ಸಹ ಆ ರಥಯಾತ್ರೆ ಸಕ್ಸಸ್ ಆಗಿದೆ. ಎಲ್ಲ ಜಿಲ್ಲೆಯ 4 ಜಿಲ್ಲೆಯ ಎಲ್ಲ ಹಿರಿಯ ಕಾರ್ಯಕರ್ತರು, ಈಗಿನ ಕಾರ್ಯಕರ್ತರು, ಹೊಸಬರು ಎಲ್ಲರೂ ಸೇರಿಕೊಂಡು ಒಂದು ರಥಯಾತ್ರೆಯನ್ನು ತುಂಬ ಚೆನ್ನಾಗಾಯಿತು. ಎಲ್ಲ ಕಡೆಯಿಂದಲೂ ನಮಗೆ ಎಲ್ಲ ಜಿಲ್ಲೆ, ಎಲ್ಲ ಪ್ರಖಂಡ, ಎಲ್ಲ ಉಪಖಂಡಗಳಿಂದಲೂ ಸಹ ಒಳ್ಳೆಯ ರೆಸ್ಪಾನ್ಸ್ ಆಯಿತು. ಇದೊಂದು ವಿಶೇಷವಾಗಿ ಕೇಂದ್ರದ ಯೋಜನೆಯಂತೆ ಒಂದು ವಿಶೇಷವಾದ ವಿಭಾಗದಲ್ಲಿ ಒಂದು ರಥಯಾತ್ರೆಯನ್ನು ನಾವು ಮಾಡಿದ್ದೀವಿ. ಇನ್ನೊಂದು ನಾವು ಬರೀ ಕೇವಲ ರಥಯಾತ್ರೆ ಒಂದೇ ಮಾಡಲಿಲ್ಲ, ಪರಿಶಿಷ್ಟ ವರ್ಗದವರ ಮನೇಲಿ ಊಟ ಕೂಡ ಮಾಡಿದ್ವಿ ನಾವು. ಹಾಗೆ ಅದೇ ರೀತಿ ಆ ಜೊತೆಗೆ ಒಂದಷ್ಟು ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಸ್ವಾಮೀಜಿಗಳ ಪಾದಯಾತ್ರೆ ಮಾಡಿದ್ವಿ ಉಪೇಕ್ಷೆ ವಸ್ತಿಲಿ. ಹಾಗೆ ದಿನ ಆ ಉಪೇಕ್ಷೆ ವಸ್ತಿಲಿ ಇರುವಂಥವ್ರ ಮನೆಯಲ್ಲಿಯೂ ಸಹಭೋಜನ ಕಾರ್ಯ ಮಾಡಿದ್ರು, ಕನ್ಯಾ ಪೂಜೆ ಅಂತ ಮಾಡಿದ್ರು. ಈ ರೀತಿ ವಿಶೇಷವಾಗಿ ಎಲ್ಲೆಲ್ಲಿ ನಮ್ಮ ಕಡೆಯ ಏನಿದ್ದಾರೆ ನಮ್ಮ ಸಮಾಜದಿಂದ ಹಿಂದೆ ಹೋಗಬೇಕು, ಹಿಂದೂ ಏನೇನೋ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಮುಖಾಂತರ, ಆ ರೀತಿ ಮನೆಗಳಿಗೆ ಹೋಗಿ ಸಹಭೋಜನ ಆಗಲಿ, ಕನ್ಯಾ ಪೂಜೆ ಆಗಲಿ, ಪಾದಯಾತ್ರೆ ಆಗಲಿ, ಹೀಗೆ ವಿಶೇಷವಾಗಿ ಎಲ್ಲ ಸುಮಾರು ಉಪೇಕ್ಷೆ ವಸ್ತಿಲೆಲ್ಲ ಮಾಡಿದ್ರು. ಒಂದು ಕೆಲವು ಕಡೆ 15-20 ಜನದ ಸಹಭೋಜನ ಮಾಡಿದ್ರು. ಮತ್ತು ಉಪೇಕ್ಷೆ ವಸ್ತಿಯಲ್ಲಿ ಒಂದು ಸ್ವಾಮಿಗಳು ಪಾದಯಾತ್ರೆ ಮಾಡಿದ್ರು, ಒಂದು 100-150 ಜನ ಪಾದಯಾತ್ರೆ ಮಾಡಿದ್ರು, ಕನ್ಯಾ ಪೂಜೆ ಮಾಡಿದ್ರು. ಹೀಗೆ ವಿಶೇಷವಾಗಿ ಉಪೇಕ್ಷೆ ವಸ್ತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಸಮಾಜವನ್ನು ನಾವೆಲ್ಲ ಹಿಂದೂಗಳು ಅಂತ ಹೇಳೋಕ್ಕೆ ಎಲ್ಲರೂ ಸಹ ಮನೆಗಳಿಗೆ ಹೋಗಿ ಒಂದಷ್ಟು ಅವರಿಗೂ ಸಹ ನಮ್ಮ ಸಂದೇಶವನ್ನು ನಾವು ಬಂದಿರೋ ಉದ್ದೇಶ ವಿಶ್ವ ಪರಿಷತ್ ಕಡೆಯಿಂದ ಹಿಂದೂ ಸಮಾಜ ಅಂತ ಹೇಳಿದರೆ ಜಾತಿ ಭೇದ ಎಲ್ಲ ಬಿಟ್ಟು, ಏನಾದ್ರು ಜಾತಿ ಇದ್ದರೆ ಅಡುಗೆ ಮನೆ ಮತ್ತು ದೇವ್ರ ಮನೆಗೆ ಬಿಟ್ಟು ನಾವೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ರೀತಿ ಮೇಲು ಕೀಳು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ರಥಯಾತ್ರೆಯನ್ನು ಕೈಗೊಂಡಿದ್ದು. ಹಾಗಾಗಿ ನಿಮ್ಮ ಉಪೇಕ್ಷೆ ವಸ್ತಿಗೂ ನಾವು ಬಂದಿದ್ದೀವಿ. ಈ ರೀತಿ ವಿಚಾರಗಳನ್ನು ಒಂದಷ್ಟು ಎಲ್ಲ ಕಡೆಯೂ ತಿಳಿಸಿದೆ. ಅದ್ರ ಜೊತೆಗೆ ನಮ್ಮ ಬನ್ನೂರು ನಾಗರಾಜ್ ಅವರಿದ್ದರು, ಮತ್ತು ಕ್ಷೇತ್ರೀಯ ಸತ್ಸಂಗ ಪ್ರಮುಖರಾದ ಮಹಾಬಲೇಶ್ ಹೆಗಡೆ ಅವರಿದ್ದರು, ಮೈಸೂರಿನಿಂದ ನಮ್ಮ ಅಧ್ಯಕ್ಷರಾದ ಕಾಮತ್ ಅವರಿದ್ದರು, ಮತ್ತು ಮಹಾನಗರದ ಕಾರ್ಯದರ್ಶಿಯವರಿದ್ದರು, ಹಾಗೆ ವಿಭಾಗದ ಕಾರ್ಯದರ್ಶಿ, ಹೀಗೆ ನಾಗರಾಜು ಮತ್ತು ಅವ್ರ ಹೆಸರು ಸಂಪೂರ್ಣ ನಮ್ಮ ಜಿಲ್ಲೆಯ ಒಂದು 3-4 ಜನ ಕಾರ್ಯಕರ್ತರು ಪೂರ್ಣ 7 ದಿನ ಸಹ ರಥ ಜೊತೆಗಿದ್ದು ಬಹಳ ಚೆನ್ನಾಗಿ ನಡೆಸಿಕೊಟ್ರು. ಅದ್ರ ಜೊತೆಗೆ ಪೊಲೀಸು ಸಹ ಅಷ್ಟೇ ಸಹಕಾರ ಕೊಟ್ಟು ಎಲ್ಲ ಕಡೆಗೂ ನಮಗೆ ಸೆಕ್ಯೂರಿಟಿ ಕೊಟ್ಟು ಎಲ್ಲ ಹಳ್ಳಿಗಳಲ್ಲಿ ಬಹಳ ಸಂಖ್ಯೆ ಸಹ ಇತ್ತು. ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ನಮ್ಮ ವಿಚಾರಧಾರೆಯನ್ನು ಅವರಿಗೆ ತಿಳಿಸಿದ್ದು, ಅವರು ಸಹ ಒಂದಷ್ಟು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ರಥಯಾತ್ರೆ ಅಂದು ಕಡೆಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಜನಗಳೆಲ್ಲ ಸ್ಪಂದಿಸುವಂಥದ್ದಾಗಿದೆ. ಇದು ಒಂದು ಕೇಂದ್ರದ ಯೋಜನೆ ಆಗಿತ್ತು. ಅದೇ ರೀತಿ ನಾವು ಎಲ್ಲ ಕಡೆ ಮಾಡಿದ್ದೇವೆ. ಮುಖ್ಯವಾಗಿ ದಕ್ಷಿಣ ಭಾಗದಲ್ಲಿ ಫಸ್ಟ್ ಆಗಿದ್ದೆ, ನಮ್ಮ ರಾಜ್ಯದಲ್ಲಿ ಫಸ್ಟ್ ಮೈಸೂರು ಭಾಗದಲ್ಲಿ ಆಗಿದೆ ಜಿ. ಇದು ಹೌದು. ರಥಯಾತ್ರೆ ಇಡೀ ನಮ್ಮ ಯೋಜನೆ ಆದಮೇಲೆ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಮೊದಲನೇದಾಗಿ ರಥಯಾತ್ರೆ ಪ್ರಾರಂಭವಾಗಿದ್ದೇ ಕರ್ನಾಟಕ ದಕ್ಷಿಣ ಪ್ರಾಂತದ ಮೈಸೂರು ವಿಭಾಗದಲ್ಲಿ ಪ್ರಾರಂಭ ಆಯಿತು. ಆ ನಂತರದಲ್ಲಿ ಬೇರೆ ಕಡೆ ಆಯಿತು. ನಂತರದಲ್ಲಿ ವರ್ಷದಲ್ಲಿ 2 ಸಲ ಅಖಿಲ ಭಾರತದ ಬೈಠಕ್ ಆಯಿತು. ಅಲ್ಲಿ ನಾವು ವರದಿ ಕೊಟ್ಟಾಗ ಬಹಳ ಖುಷಿಯಾಯಿತು. ಇಡೀ ಅಖಿಲ ಭಾರತ ಮಟ್ಟದಲ್ಲಿ ತುಂಬ ಚೆನ್ನಾಗಾಯಿತು ಅಂತ ಹೇಳಿದ್ದು ನಮ್ಮ ದಕ್ಷಿಣ ಪ್ರಾಂತದ ಬೆಂಗಳೂರು ವಿಭಾಗದಂತ. ಅಲ್ಲಿ ಸಹ ವರದಿ ಕೊಡುವಾಗ ಅವ್ರು ಹೇಳಿದರು, ನಿಮ್ಮದು ತುಂಬ ಚೆನ್ನಾಗಾಗಿದೆ, ಒಳ್ಳೆ ರೀತಿಯಲ್ಲಿ ನಾವು ಎಲ್ಲ ನೋಡಿದ್ದೀವಿ, ನಿಮ್ಮ ಇದೆಲ್ಲ ಬಂದು ವಾಟ್ಸಪ್ಪಲ್ಲಿ ಬಂದಿದ್ದು ನೋಡಿದ್ವಿ, ಪತ್ರಿಕೆಯಲ್ಲಿ ಬಂದಿದ್ದು ಎಲ್ಲ ನೋಡಿ ಹೇಳಿದರು. ಇದೊಂದು ವಿಶೇಷತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಪ್ರಚಾರ ಆಯಿತು ಜಿ. ಬಹಳ ಮುಖ್ಯವಾಗಿ ಅದಕ್ಕೆಲ್ಲ ಕಾರಣ ತಾವು, ಏಕೆಂದರೆ ಸಾಮರಸ್ಯದ ಜವಾಬ್ದಾರಿ ತಗೊಂಡಂಥವ್ರು ತಾವು ಈ ಒಂದು ದಕ್ಷಿಣ ಪ್ರಾಂತಕ್ಕೆ. ಇವತ್ತು ನರಸಿಂಹಮೂರ್ತಿಜಿಯವರು ಸಾಮರಸ್ಯದ ಇವತ್ತು ಕೊಂಡಿಯಾಗಿ ಇಡೀ ರಾಜ್ಯದಲ್ಲಿ ಈ ಪ್ರಾಂತ್ಯದಲ್ಲಿ ಇರುವಂಥದ್ದು ಭಾಳ ಖುಷಿಯಾದ ವಿಚಾರ ಸರ್. ಅದು ನಮ್ಮ ಕರ್ತವ್ಯ. ಸಂಘಟನೆಗೆ ಒಂದು ಮಾಡುವಂಥ ಕೆಲಸ ನಮಗೆ ಕೊಟ್ಟು ಜವಾಬ್ದಾರಿಯನ್ನು ನಾವೊಂದು ವಿಶೇಷವಾಗಿ ಅದನ್ನು ಶಕ್ತಿ ಮೀರಿ ಆ ದಿನ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀವಿ. ಹಾಗೆ ನಮ್ಮ ಬನ್ನೂರು ನಾಗರಾಜ್ ಅವರಾಗಲಿ, ಅವ್ರ ಹೆಸರಿಂದ ಮರೆತುಬಿಟ್ಟೆ ನಿಮ್ಮ ಜೊತೆಗೆ. ಹೌದೌದು, ಜನಾರ್ದನ್ ಜಿ. ಬನ್ನೂರು ನಾಗರಾಜು, ಜನಾರ್ದನ್, ಇವರೆಲ್ಲರೂ ಪೂರ್ಣ 7 ದಿನನೂ ರಥದ ಜೊತೆ. ಹೆಂಗೆ ಅಂದರೆ ನಾವು ರಥದಲ್ಲಿ ಇದ್ವಲ್ಲ ಜಿ, 8 ದಿನ ಇದ್ವಿ ನಾವು. ಪ್ರತಿದಿನ ನಮಗೆ ಎಷ್ಟು ಒಳ್ಳೆ ವ್ಯವಸ್ಥೆಗಳು ಮಾಡಿದ್ರು ಅಂದರೆ, ನಾವು ಅಂತೀವಲ್ಲ ಈ ಪರಿಶಿಷ್ಟ ವರ್ಗ ಅಂತ, ಅವರೇ ನಮಗೆ ಸಹಾಯ ಮಾಡಿದ್ದು. ಏನು ಸನ್ಯಾಸಿಗಳ ಪಾದಪೂಜೆ ಆಗಿರ್ಬೋದು, ಈ ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡಿಕೊಟ್ರು ಜಿ.
ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಕೆಲವೊಂದು ಅಲ್ಲಿ ಹೋಗಬಾರ್ದು ಅನ್ನೋ ಒಂದು ಕೆಲವೊಂದು ಪೊಲೀಸ್ ನಿರ್ದೇಶನ ಮೇಲೆ ಕೂಡ ಅವರೇ ಜನನೇ ಕರ್ಕೊಂಡು ಹೋದ್ರು ನಮ್ಮನ್ನ. ಅದು ಭಾಳ ಖುಷಿಯಾಗಿ ಚೆನ್ನಾಗಿ ಸಮರ್ಸಿದ ವಿಚಾರವಾಗಿ ಚೆನ್ನಾಗಿ ಆಯ್ತು ಜಿ. ಒಂದು ಲೈನ್ ಹಾಡು ಹೇಳ್ತಾರೆ.